ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನು ಮಾಡಿದೆ, ಪೈಪಿಂಗ್ ಬ್ಲೌಸ್ನ ಯಾವ ಥರ ಹೊಲಿಯೋದು ಅಂತ, ಪೈಪಿಂಗ್ ಯಾವ ಥರ ರೆಡಿ ಮಾಡ್ಕೋಬೇಕು, ಮತ್ತು ನೆಕ್ನ ಯಾವ ಥರ ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೋಬೇಕು, ಮತ್ತು ಸ್ಲೀವ್ಸ್ಗೆ ಪೈಪಿಂಗ್ ಹಾಕಿ ಸ್ಲೀವ್ಸ್ ರೆಡಿ ಮಾಡೋದು. ಇಷ್ಟು ತೋರಿಸೋಷ್ಟರಲ್ಲಿ ನಮ್ದು ಹಾಫ್ ಆನ್ ಅವರ್ ವಿಡಿಯೋ ಆಗೋದು. ಇನ್ನೂ ಲೆಂತ್ ಮಾಡಿದ್ರೆ ಒಂದು ಬ್ಲೌಸ್ ಮಿನಿಮಮ್ ಹೊಲಿಯೋಕ್ಕೆ 1 ಅವರ್ ಆದರೂ ಬೇಕು. ಇನ್ನೂ ಲೆಂತ್ ಮಾಡಿದ್ರೆ ಬಿಡಿ, ಯಾರು ಸರಿಯಾಗಿ ನೋಡಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದೀನಿ, ಹಾಫ್ ಆನ್ ಅವ್ರಿಗೆ 20 ಮಿನಿಟ್ಸು 25 ಮಿನಿಟ್ಸ್ಗೆ ಕ್ಲೋಸ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡಿದ್ದೀನಿ, ಫ್ರಂಟು ಬ್ಯಾಕು ಶೋಲ್ಡರ್ ಅಟ್ಯಾಚ್ ಮಾಡೋದು ಹೆಂಗೆ, ಆಮೇಲೆ ಉಕ್ಸ್ ಪಟ್ಟಿ ಕಟ್ಟೋದು ಹೆಂಗೆ, ಆಮೇಲೆ ನೆಕ್ಕಿಗೆ ಪೈಪಿಂಗ್ ಹಾಕಿ ಮತ್ತು ಕ್ಯಾನ್ವಾಸ್ ಹಾಕಿ ತಿರುಗಿಸೋದು ಹೆಂಗೆ. ನೆನ್ನೆ ವಿಡಿಯೋದಲ್ಲಿ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ರೆಡಿ ಮಾಡಿದ್ದೀನಿ. ಪೈಪಿಂಗ್ ಹೊಲ್ಬಿಟ್ಟು ಅದಕ್ಕೆ ಕ್ಯಾನ್ವಾಸ್ ಹಾಕಿ ತಿರುಗಿಸೋದು ಹೆಂಗೆ, ಉಕ್ಸ್ ಪಟ್ಟಿ, ಆಮೇಲೆ ಇಲ್ಲಿ ಒಬ್ಬೊಬ್ಬರು ಆರ್ಮಲ್ ರಿಂಕಲ್ ಬರುತ್ತೆ, ಈ ಶೋಲ್ಡರ್ ಎತ್ಕೊತಾರೆ, ಶೋಲ್ಡರ್ ಜಾರ್ತದೆ, ಈ ಥರ ಏನಕ್ಕೆ ಬರುತ್ತೆ, ಯಾವ ಥರ ಅಟ್ಯಾಚ್ ಮಾಡಿದ್ರೆ ಯಾವ ಥರ ಬರುತ್ತೆ ಅನ್ನೋದ್ರು ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹಾಗೆ ಅಟ್ಯಾಚ್ ಮಾಡ್ತೀನಿ. ನೀವು ನೀಟಾಗಿ ಅಬ್ಸರ್ವ್ ಮಾಡಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬಂದು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳಿಗೂ ನಿಮ್ಮ ನೋಟಿಫಿಕೇಷನ್ ಹಾಕಿ ಬರುತ್ತೆ. ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಫ್ರಂಟ್ ತೊಗೊತಾ ಇದ್ದೀನಿ. ಇದು ಫ್ರಿನ್ಸಸ್ ಕಟ್ ಇದೆ. ಇವಾಗ ಫ್ರಿನ್ಸಸ್ ಕಟ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಉಲ್ಟಾ ಒಂದು ಸೀದಾ ಇದಿರುತ್ತೆ. ನಿಮಗೆ ಗುರ್ತಿಡಿಬೇಕು ಅಂತ ನೋಡಿ ಹೆಂಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಲ್ಲದು ಮೇಲೆ ಬರಬೇಕು. ಇದನ್ನು ತೆಗೆದು ಕೆಳಗಡೆ ಹಾಕ್ಕೊಂಡ್ರೆ ಸರಿ ಬಂದುಬಿಡುತ್ತೆ. ಮತ್ತು ಇದು ಸೈಡ್ಗೆ ಇಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ಮೈನ್ ಇಂಪಾರ್ಟೆಂಟಾಗಿ ನೋಡಿ, ಮೇಲೆ ಕೆಳಗಡೆ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಕರೆಕ್ಟಾಗಿದೆಯಾ ಅಂದಮೇಲೆ ಒಳಗೆ ಸ್ಟಾರ್ಟು. ಎರಡು ಕೈ ನೋಡಿ ಸೆಂಟ್ರಲ್ಲಿ ಹಿಂಗೆ ಇಟ್ಕೊಂಡ್ರೆ ಗ್ರಿಪ್ ಆಗಿರುತ್ತೆ. ಒಂದು ಕೈ ನೀಡ್ಲ್ ಹತ್ರ ಇರಬೇಕು ನೋಡಿ. ಸೆಂಟ್ರಲ್ಲಿ ಹಿಂಗೆ ಕೈ ಇಟ್ಕೋಬೇಕು ಹಿಂಗೆ. ಮತ್ತು ಇದು ಆಗುತ್ತೆ ಸ್ಲೀವ್ ಲೈನಿಂಗ್ ಅಟ್ಯಾಚು. ಮತ್ತು ಇದನ್ನು ನೀಟಾಗಿ ಫಿನಿಶ್ ಮಾಡ್ತಾರೆ. ಇದು ಮೈನ್ ಇಂಪಾರ್ಟೆಂಟ್ ನೋಡಿ. ಎಲ್ಲೂ ರಿಂಕಲ್ಸ್ ಬರಬಾರ್ದು. ಮತ್ತು ಇನ್ನೊಂದು ಪೀಸ್ ಇದೆ ಸೇಮ್. 2 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ಆಗಲ್ಲ ನಿಮಗೆ. ಇದು ಸೇಮ್. ನೋಡಿ ಇದು ಸೇಮ್ ರೆಡಿ ಆಯಿತು. ಮತ್ತು ಪ್ರಿನ್ಸಸ್ ಕಟ್ಟು, ಮತ್ತು ಇದು ಸೇಮ್. ಒಂದು ಕೆಲೆ ಮೇಲ್ಗಡೆ ಹಾಕೋಬೇಕು, ಸರಿ ಬರುತ್ತೆ. ಇದನ್ನು ಇಟ್ಕೊಂಡು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಸೇಮ್ ಹೊಲಿಗೆನೂ ಅಷ್ಟೇ ಜಾಸ್ತಿ ದೂರ ಹಾಕ್ಬಾರ್ದು, ಕಿನಾರಿ ಇಲ್ಲೇ ಹಾಕ್ಬೇಕು. ಯಾಕಂದರೆ ಎಲ್ಲ ಹೊಲ್ದಾದ್ಮೇಲೆ ಮೇಲ್ಗಡೆ ಕಾಣಿಸುತ್ತೆ ಸ್ಟಿಚ್ಗಳು. ಒಂದೊಂದು ಬ್ಲೌಸಲ್ಲಿ ನೀವೇ ಅಬ್ಸರ್ವ್ ಮಾಡಿರ್ತೀರ, ಮೇಲ್ಗಡೆ ಸ್ಟಿಚ್ ಕಾಣಿಸುತ್ತೆ. ಅದಕ್ಕೆ ಅಂದರೆ ಜಾಸ್ತಿ ದೂರ ಹಾಕ್ಕೊಂಡ್ರೆ ಹೊಲ್ದಾದ್ಮೇಲೆ ಆಚೆ ಕಡೆ ಕಾಣಿಸುತ್ತೆ. ಅದಕ್ಕೆ ಒಂದೊಂದು ಪಾಯಿಂಟು 2 ಪಾಯಿಂಟಲ್ಲೇ ಹಾಕ್ಕೋಬೇಕು. ಆವಾಗ ನಾವು ಮಾರ್ಜಿನ್ ಹಿಡಿತೀವಲ್ಲ ಅದು ಒಳಗಡೆ ಹೋಗ್ಬಿಡುತ್ತೆ. ಆವಾಗ ನಿಮ್ಗೇನು ಗೊತ್ತಾಗಲ್ಲ ಅದು ಆ ಥರ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ಪಿಕ್ಕಿನರಲ್ಲೇ ಬರಬೇಕು ಹೊಲಿಗೆ.
ಒಂದು ಕೈ ಸೆಂಟ್ರಲ್ಲಿ ಹಿಂಗೆ ಇಟ್ಕೊಂಡ್ರೆ ನೋಡಿ ಎಲ್ಲ ಕರೆಕ್ಟಾಗಿ ಎಲ್ಲಿಂದ ಅಲ್ಲಿಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಹೋಗ್ಬೇಕು. ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಅದಷ್ಟು ಆಯಿತಾ. ಇಷ್ಟು ಆದಮೇಲೆ ಹಾಗೆ ಕಂಟಿನ್ಯೂ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು ಮೇಲಿನ ಮೇಲೆ. ಇದು ಕರೆಕ್ಟಾಗಿ ನೀವು ಮಾರ್ಜಿನ್ ಅಷ್ಟೇ, ಯಾವತ್ತೂ ಮಾರ್ಜಿನ್ ಜಾಸ್ತಿ ಇಟ್ಟರೆ ರಿಂಕಲ್ ಜಾಸ್ತಿ ಬರುತ್ತೆ. ಮಾರ್ಜಿನ್ ಯಾವಾಗೂ ಒಂದೇ ಸಮ ಇರಬೇಕು, ಜಾಸ್ತಿ ಇಡಬಾರ್ದು. ಡಬಲ್ ಪಾಯಿಂಟ್ ಅಷ್ಟೇ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ನೀಟಾಗಿ ಫಿನಿಶಿಂಗ್ ಆಗಿರುತ್ತೆ. ಜಾಸ್ತಿ ಮಾರ್ಜಿನ್ ಹಿಡಿದ್ರೆ ಇದಾಗ್ಬಿಡುತ್ತೆ. ಮತ್ತು ಇದನ್ನು ಹಂಗೆ ಕಂಟಿನ್ಯೂ. ಅವಾಗ ಹೇಳಿಲ್ವಾ, ಸ್ಲೀವ್ಸ್ ಎತ್ಕೊಂಡ್ರೂ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕು, ಫ್ರಂಟ್ ಎತ್ಕೊಂಡ್ರೂ ಬ್ಯಾಕ್ ಟು ಬ್ಯಾಕು, ಹಂಗೆ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಒಂದೊಂದೆಲ್ಲ ಕರೆಕ್ಟಾಗಿ ಬರುತ್ತೆ. ಇದನ್ನ ಸೈಡ್ಗೆ ಇಟ್ಕೊಂಡು ಅದು ಮಾಡೋಕ್ಕೆ ಹೋದರೆ ಅದು ಫಿನಿಶಿಂಗ್ ಸರಿ ಹೋಗಲ್ಲ. ಒಂದೇ ಸಮ ಬರಬೇಕು. ಇದಾಯಿತು. ಇದು ಪ್ರಿನ್ಸಸ್ ಕಟ್ಗೆ ಡಬಲ್ ಸ್ಟಿಚ್ ಹಾಕಿ, ಯಾಕಂದರೆ ತುಂಬ ದಿನ ಇರಬೇಕಲ್ಲ. ಎಲ್ಲರೂ ಒಂದೊಂದು ಸ್ಟಿಚ್ ಹಾಕ್ತಾರೆ, ಬೇಡ ನಾವು ಸ್ಟಿಚ್ ಹಾಕೋಣ. ಅವಾಗಿಂದ ಅವಾಗೇ ಫಿನಿಶ್ ಮಾಡಬೇಕು ನೀಟಾಗಿ. ಅದಕ್ಕೋಸ್ಕರ ಡಬಲ್ ಸ್ಟಿಚ್ ಹಾಕಿ ಇಷ್ಟಾಗಿದ ತಕ್ಷಣ ಇಮಿಡಿಯೇಟಾಗಿ ಓರ್ಲಾಕ್ ಕೊಡ್ಕೋಬೇಕು. ನೋಡಿ ಹಿಂಗೆ ಓರ್ಲಾಕ್ ಕೊಡ್ಕೊಂಡೆ. ಓರ್ಲಾಕ್ ಕೊಡ್ಕೊಂಡ ತಕ್ಷಣ ಇದನ್ನು ಗ್ರೈಂಡ್ ಕಟ್ ಮಾಡಿ ಈ ದಾರಗಳೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಆಮೇಲೆ ಇದನ್ನು ಒಂಥರ ಟೇಪಾಗಿ ಸ್ಟಿಚಿಗೆ ಹಾಕ್ಕೊಳ್ಳಿ. ಪ್ರಿನ್ಸಸ್ ಕಟ್ ಮಾಡ್ಕೋಬೇಕಾದ್ರೆ ನಾವು ಈ ಥರ ಎಕ್ಸ್ಟ್ರಾ ಬಿಟ್ಟಿರ್ತೀವಿ. ಅದೇ ಇದು ಅಷ್ಟು ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಉಗುರಲ್ಲಿ ಹಿಂಗೆ ಅಂದ್ಕೊಂಡು ಫಿನಿಶಿಂಗೋಸ್ಕರ ನೋಡಿ ಹಾಗೆ ರೌಂಡ್ ಶೇಪಲ್ಲಿ ಹಿಂಗೆ ಬರುತ್ತೆ. ಫ್ರಂಟ್ ರೆಡಿ ಆಯಿತು. ಹಾಗೆ ಮತ್ತು ಬ್ಯಾಕು ಅಷ್ಟೇ. ರಿಂಕಲ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಬರಬಾರ್ದು. ಆ ಥರ ಟಚ್ ಮಾಡ್ಕೋಬೇಕು. ಅದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನಾನು. ಹಿಂಗೆ ಇಟ್ಕೊಂಡು ಫಸ್ಟು ಸ್ಟಾರ್ಟಿಂಗು ನೋಡಿ ಹಿಂಗೆ ಇಟ್ಕೊಂಡು ಇಲ್ಲಿ ಕೈ 5 ಬೆರಳು ಹಿಂಗೆ ಇಟ್ಕೋಬೇಕು. ಮತ್ತು ಇಲ್ಲಿ ನೀಟಾಗಿ ಸಿಗುತ್ತೆ. ಒಂದು ಬೆರಳು ನೀಡ್ಲ ಹತ್ರ ಇರಬೇಕು. ಮತ್ತು ಇದನ್ನ ಹಿಂಗೆ ಇಟ್ಕೊಂಡು ಮತ್ತು ಹಿಂಗೆ ಕಂಟಿನ್ಯೂ. ಮತ್ತು ಇಲ್ಲಿಂದ ಈ ಕಡೆ ನೋಡಿ ಹಿಂಗೆ ಮತ್ತು ಇದು ಹಿಂಗೆ. ಇನ್ನೊಬ್ರು ಕ್ಯಾಮ್ರಾಮನ್ ಇದೆ, ಇನ್ನೂ ನೀಟಾಗಿ ತೋರಿಸ್ತಾ ಇದೆ. ಆದಷ್ಟು ನೀಟಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನ ಆಮೇಲೆ ಇನ್ನೂ ಸ್ವಲ್ಪ ಲೈಟಿಂಗ್ಸು ಎಫೆಕ್ಟ್ಸು ಅವೆಲ್ಲ ನೀಟಾಗಿ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಯಾರೂ ಇಲ್ಲ, ಸ್ವಲ್ಪ ದಿನ ಆಮೇಲೆ ಇನ್ನು ಸ್ವಲ್ಪ ಕ್ಲಾರಿಟಿಯಾಗಿ ಹೇಳ್ಕೊಡ್ತೀನಿ ನಿಮಗೆ. ಅದರಲ್ಲೂ ಏನು ಡೌಟ್ ಇದ್ರೆ ಹೇಳಿ, ಅದನ್ನೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಇಷ್ಟ ಆಯಿತು. ಆಗಿದ ತಕ್ಷಣ ಮಾರ್ಜಿನ್ ನೀಟಾಗಿ ಕಟ್ ಮಾಡ್ತೀನಿ.
ಲೈನಿಂಗ್ ಅಟ್ಯಾಚ್ ಮಾಡೋದು ಏನು ಬಿಡಿ ಗೊತ್ತಾಗುತ್ತೆ ಅಂದ್ಕೊತೀರಾ, ಬಟ್ ಆದರೂ ಮೈನಾಗೆ ಅದೇ ಇರೋದು. ರಿಂಕಲ್ಸ್ ಬರ್ದಿರ ನೋಡಿ, ಇಲ್ಲೆಲ್ಲ ಹಿಂಗೆ ಹೇಳ್ಕೊಳ್ಳೋದು ಹಂಗೆಲ್ಲ ಮಾಡ್ತಾರೆ, ಆವಾಗ ಶೋಲ್ಡರ್ ಗ್ರಿಪ್ ಆಗೋ ಚಾನ್ಸಸ್ ಇರುತ್ತೆ, ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ ನಾವು ಹೆಂಗೆ ಕಟ್ ಮಾಡ್ತೀವೋ ಹಂಗೆ ನೀಟಾಗಿರಬೇಕು ನೋಡಿ. ಇಲ್ಲಿ ಹಿಂಗೆ ಬಂದರೆ ಏನಾಗುತ್ತೆ, ಮತ್ತೆ ಅದೇ ಥರ ತಿರ್ಕೊಂತದೆ. ಆ ಥರ ನಾವು ಹೆಂಗೆ ಕಟ್ ಮಾಡಿರ್ತೀವೋ ಅದನ್ನೇ ಸೇಮ್ ಫಾಲೋ ಮಾಡಬೇಕು, ಅವಾಗೆ ನಿಮಗೆ ಅದು ಅರ್ಥ ಆಗೋದು. ಮತ್ತು ಕೆಳಗಡೆ ಇಷ್ಟಾದಮೇಲೆ ಹಿಂಗೆ ನೋಡ್ಕೊಳ್ಳಿ. ಹಿಂಗೆ ನೋಡಿ, ಇಲ್ಲಿ ಸ್ವಲ್ಪ ರಿಂಕಲ್ಸ್ ಬಂದಿದೆ, ಅವಾಗ ಏನು ಮಾಡ್ತೀರಾ, ರಿಂಕಲ್ಸ್ನ ಅವಾಯ್ಡ್ ಮಾಡಬೇಕು. ಈ ಥರ ಮತ್ತೆ ನಾವು ಹಾಕಿರ್ತೀವಲ್ಲ ಅದನ್ನು ಬಿಚ್ಚಿಬಿಡಿ, ಪರವಾಗಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ನೋಡಿ, ಹಿಂಗೆ ಬಿಚ್ಚಿಬಿಟ್ಟು ನೋಡಿ, ಇಲ್ಲೂ ಬರ್ತಾಯಿದೆಯಾ, ಇನ್ನೊಂದು ಸ್ವಲ್ಪ ಬಿಚ್ಕೊಳ್ಳಿ. ನಾವು ಬಿಚ್ಚು ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ಕೆಲಸ ಪರ್ಫೆಕ್ಟಾಗಿ ಬರಬೇಕು, ಆ ಥರ ನಮ್ಮದು ಕಾನ್ಸೆಪ್ಟ್. ಹಿಂಗಂತ ಮತ್ತೆ ಇಲ್ಲಿ ಇನ್ನೊಂದ್ಸರಿ ಅಟ್ಯಾಚ್ ಮಾಡ್ತೀವಿ. ನೋಡಿ, ಮತ್ತೆ ಬಂತು, ಈ ಕಡೆ ಬಿಚ್ಕೊಳ್ಳಿ. ನೋಡಿ, ಇಷ್ಟು ಅಷ್ಟೇ ಎಕ್ಸ್ಟ್ರಾ ಬರ್ತಾಯಿದೆ, ಅದನ್ನು ಬರೋದನ್ನು ನಾವು ಇನ್ನೊಂದು ಸರಿ ಅಟ್ಯಾಚ್ ಮಾಡ್ಕೋಬೇಕು. ಅದು ಏನಾಗುತ್ತೆ ಅಂದರೆ, ಆ ಎಕ್ಸ್ಟ್ರಾ ಬರೋ ಬಟ್ಟೆ ನಾವು ಹಂಗೆ ಹೊಲ್ದು ಬಿಟ್ಟರೆ ಇಲ್ಲಿ ಡಾಟ್ ಹೊಡಿತೀವಿ ಗೊತ್ತಾ, ಇಲ್ಲಿ ಆ ಡಾಟಲ್ಲಿ ಎಲ್ಲೋ ಒಂದು ಕಡೆ ಎಕ್ಸ್ಟ್ರಾ ಬಂದುಬಿಡ್ತದೆ, ಮತ್ತು ಲೂಸ್ ಥರ ನಿಮಗೆ ಕಾಣಿಸೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಅದನ್ನು ಬರ್ದಿರ ಇಲ್ಲೇ ಮುಗಿಸ್ಬಿಡ್ಬೇಕು. ಇನ್ನೂ ಸ್ವಲ್ಪ ಬಂತು, ಇಲ್ಲಿವರೆಗೂ ಬಿಚ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ನಾನು ಎಷ್ಟು ನೀಟಾಗಿ ಹೇಳಿದ್ರು ಮಿಷಿನ್ ಪ್ರಾಬ್ಲಮಿಂದ ಒಂದೊಂದು ಆ ಥರ ಲೂಸ್ ಬರುತ್ತೆ ಎಲ್ಲ ಮಿಷಿನಲ್ಲೂ. ಅವಾಗ ಏನು ಮಾಡಬೇಕು, ನಾವು ಈ ಥರ ಅಟ್ಯಾಚ್ ಮಾಡ್ಕೊಬೇಕು. ಇಲ್ಲಿವರೆಗೂ ಬಂತು, ಇವಾಗ ನೀಟಾಗಿ ಅಟ್ಯಾಚ್ ಆಗೋಯ್ತು. ಮತ್ತು ಎಕ್ಸ್ಟ್ರಾ ಬಂದಿರೋದನ್ನು ಇನ್ನೊಂದ್ಸರಿ ಕಟ್ ಮಾಡ್ಕೊಬಿಡಿ. ಸ್ವಲ್ಪ ತಾನೇ ಬಿಡಿ, ಏನಾಗಲ್ಲ ಅಂತ ಬಲಿಬಾರ್ದು, ಅವಾಗೆ ಪ್ರಾಬ್ಲಮ್ ಬರೋದು. 2 ನಿಮಿಷಕ್ಕೆ ಕೆಲಸ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಡಾಟ್ ಎಲ್ಲ ಜಾಸ್ತಿ ಹಿಡಿಬಾರ್ದು, 1/2 ಇಂಚ್ ಅಷ್ಟೇ ಹಿಡಿಬೇಕು. ಮತ್ತು ಇನ್ನೂ ಒಂದು ಸರಿ ಹಾಕಿ ನೀಟಾಗಿ ರಫ್ ಹೊಡೆದ್ಬಿಟ್ಟು ಸ್ಟಿಚ್ ಹಾಕಿ ಇದು ಮಾಡಿ, ಮತ್ತು ಹಿಂಗೆ ನೋಡಿ ಕರೆಕ್ಟಾಗಿರ್ಬೇಕು ಡಾಟ್, ಮತ್ತು ಈ ಡಾಟ್. ಮತ್ತೆ ಇನ್ನೊಂದು ಕಡೆ ರಫ್ ಕೊಡ್ರಿ. ಮತ್ತು ಇದು ಪೀಸ್ ಕಟ್ಟಬೇಕು. ಈ ಥರ ಪೀಸ್ ಕಟ್ಟಲ್ಲಿ ಡಾಟ್ನ ಆ ಕಡೆ ಫೋಲ್ಡ್ ಮಾಡಬೇಕು, ಮತ್ತು ಇಲ್ಲಿ ಒಂದೇ ಒಂದು ಚೂರು ಫಿಲ್ಟ್ ಕೊಡಬೇಕು. ಮತ್ತು ಸೇಮ್
ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಹಿಂಗೆ ಫೋಲ್ಡ್ ಮಾಡಿ ಕಿನ್ನ ಸ್ಟಿಚ್ ಹಾಕಿ ಮತ್ತು ಹಿಂಗೆ ಫೋಲ್ಡ್ ಮಾಡಿ. ಜಾಸ್ತಿ ಎಲ್ಲ ಫೋಲ್ಡ್ ಮಾಡೋಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಇರಲಿ ಬಟ್ಟೆ, ಜಾಸ್ತಿ ಎಲ್ಲ ಬಿಡೋಕ್ಕೆ ಮತ್ತು ಇದನ್ನು ಫೋಲ್ಡ್ ಮಾಡಿ ದಪ್ಪ ಹೊಲಿಗೆ ಹಾಕ್ಕೊಳ್ಳಿ. ಹೆಮ್ಮಿಂಗ್ ಮಾಡೋರಿಗೆ ಈಸಿ ಆಗಲಿ ಅಂತ. ಇವಾಗ ಹಿಂದ್ಗಡೆ ಕೈಯಲ್ಲಿ ಒಂದು ಇಟ್ಕೋಬೇಕು, ರಿಂಕಲ್ಸ್ ಬರ್ದು ಈಗ ಎಷ್ಟು ಕೆಲಸ ಮುಗೀತು. ನೆಕ್ಸ್ಟು ಬ್ಯಾಕ್ ಫ್ರಂಟ್ ರೆಡಿ ಮಾಡ್ಕೊಂಡವಲ್ಲ, ಶೋಲ್ಡರ್ ಟಚ್ ಮಾಡ್ಕೊಂಡು ನೋಡಿ ಎಷ್ಟು ನೀಟಾಗಿದೆ, ಹಂಗೆ ಬರಬೇಕು ನೋಡಿ. ಹೊರ್ಲಾಕು ಅಲ್ಲೇ ಇಲ್ಲಿ ಹಿಂಗೆ ಫೋಲ್ಡ್ ಮಾಡಿದ್ರೆ ಒಳಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಈ ಥರ ಕಟ್ಕೋಬೇಕು, ಓರ್ಲಾಕ್ ಕೊಡ್ಕೋಬೇಕು. ಓರ್ಲಾಕ್ ಯಾವತ್ತು ಅಲ್ಲಿಂದ ಹೊರಡೋಗ್ಬೇಕು. ಒಟ್ಟಿಗೆ ಏನಂದರೆ ಆಚೆ ಬರೋದು, ಫಿನಿಶಿಂಗ್ ಸರಿ ಈಗ ಅನ್ಸಲ್ಲ, ಅವೆಲ್ಲ ಇರ್ತವೆ. ಅದಕ್ಕೆಲ್ಲ ಇದು ಮಾಡಬಾರ್ದು. ಮತ್ತು ಇವಾಗ ಶೋಲ್ಡರ್ಗೆ ಓರ್ಲಾಕ್. ನೋಡಿ ಈ ಥರ ಶೋಲ್ಡರ್ ಕೊಡ್ಕೊಂಡು ಈ ಕಚ್ಚಾ ಪೀಸ್ ಇಮಿಡಿಯೇಟಾಗಿ ಹಂಗೆ ಕಟ್ ಮಾಡಿ ಬಿಸಾಕಬೇಕು. ಇದಾಯ್ತಾ? ನೆಕ್ಸ್ಟು ನೆಕ್ಕಿಗೆ ಹೊಲಿಯೋಕ್ಕೆ ಮುಂಚೆ ನಾವೇನು ಪೈಪಿಂಗ್ ಮಾಡಬೇಕು. ನಾವು ಅವಾಗ ಪೈಪಿಂಗ್ ರೆಡಿ ಮಾಡ್ಕೊಂಡ್ವಲ್ಲ ಅದು ನೋಡಿ. ಬ್ಲೌಸ್ ಹೆಂಗಿರುತ್ತೆ ಹಂಗೆ ಎಳ್ಕೊಂಡಿರಾ ಹಿಂದ್ಗಡೆ ಕೈ ಇಟ್ಕೋಬೇಕು, ರಿಂಕಲ್ಸ್ ಬರುತ್ತೆ ಹಂಗೆ. ಅದೇ ಮುಂದೆ ರೌಂಡ್ ಹಿಂಗೆ ತಿರ್ಸ್ಕೋಬೇಕು, ಮತ್ತು ನೋಡ್ಕೋಬೇಕು, ಮತ್ತು ರೌಂಡ್ ತಿರ್ಸ್ಕೋಬೇಕು. ಮತ್ತು ಎಲ್ಲೂ ಎಳೆಯಬಾರ್ದು. ಬ್ಯಾಲೆನ್ಸ್ಗೆ ಹಿಂದೆ ಮುಂದೆ ಇಟ್ಕೊಂಡಿರ್ತೀವಿ ಅಷ್ಟೇ ಕೈ. ನೋಡಿ ಇಲ್ಲೇ ಮೈನ್ ಪ್ರಾಬ್ಲಮ್ ಮಾಡೋದು ಎಲ್ಲರೂ. ಇಲ್ಲೆಲ್ಲ ಹೆಂಗಿರುತ್ತೋ ಎಳಿಬಾರ್ದು, ಹಿಂಗೆ ಸ್ಟ್ರೈಟಾಗಿ ಹಿಂಗೆಲ್ಲ ನೋಡಿ. ಬ್ಲೌಸ್ ಹೆಂಗಿರುತ್ತೆ ಹಂಗೆ ಇಟ್ಕೊಂಡು ಹಿಂಗೆ ತಿರ್ಸ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ನೆಕ್ಕು ಹಂಗೆ ಇರುತ್ತೆ. ಆವಾಗ ನೆಕ್ಕುಗಳೆಲ್ಲ ನೀಟಾಗಿ ಫಿನಿಶಿಂಗ್, ನೀಟಾಗಿ ರೌಂಡ್ ಶೇಪಲ್ಲಿ ತಿರುಗಲ್ಲ. ಇವಾಗ ನಾನು ಹೊಲ್ದಿ ರೌಂಡಾಗಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಎಲ್ಲಿ ಹೆಂಗಿರುತ್ತೋ ಹಂಗೆ ತಿರ್ಸ್ಕೋಬೇಕು. ಆವಾಗ ಏನಾಗುತ್ತೆ, ಫಿನಿಶಿಂಗು ನೀಟಾಗಿ ಬರುತ್ತೆ. ಈ ಶೋಲ್ಡರ್ನ ಹಿಂದೆ ತಳ್ಕೊಬೇಕು ಆದಷ್ಟು. ಶೋಲ್ಡರ್ದು ಕಚ್ಚಾ ಇರುತ್ತಲ್ಲ ಅದು ಮುಂದೆ ಬರಬಾರ್ದು. ಪೈಪಿಂಗ್ ಮಾಡೋ ವಿಧಾನ ಇದು ನೋಡಿ. ಎಲ್ಲೂ ಅಷ್ಟೇ ಫ್ರಂಟಲ್ಲಿ ನೋಡಿ ಹೆಂಗಿರುತ್ತೋ ಎಲ್ಲೂ ಜರುಗಬಾರ್ದು, ಹಿಂಗೆ ತಿರ್ಸ್ಕೋಬೇಕು. ತಿರ್ಸ್ಕೊಂಡು ಇದಾದಮೇಲೆ ಹಾಗೆ ಫ್ರಂಟ್ ಕ್ಯಾನ್ವಾಸ್ ಇದೆಯಲ್ಲ, ಕ್ಯಾನ್ವಾಸ್ ಇಲ್ಲ ಅಂದರೆ ಏನು ಮಾಡ್ತೀವಿ, ರೆಗ್ಯುಲರಾಗಿ ಹಂಗೆ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಾವು ಕ್ಯಾನ್ವಾಸ್ ಹಾಕ್ತೀವಲ್ಲ, ಅದರಿಂದ ಏನು ಮಾಡಬೇಕು ನೋಡಿ, ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಫಸ್ಟ್ ವಿಡಿಯೋದು, ಅದನ್ನು ಸೇಮ್ ಅದ್ರ ಮೇಲೆ ಇಟ್ಕೊಂಡು ಹೊಲ್ಕೊಂಡು ಹೋಗ್ತೀವಿ. ಇದು ಪೈಪಿಂಗ್ ಇಲ್ಲ ಅಂದರೆ ರೆಗ್ಯುಲರಾಗಿ ಹಂಗೆ ಇಟ್ಕೊಂಡು ಹೊಲ್ಕೊಂಡ್ಬಿಡ್ತೀವಿ. ಇದು ಪೈಪಿಂಗ್ ಇದೆ, ಅದಕ್ಕೋಸ್ಕರ ಹಿಂದೆ ಮುಂದೆ ಎರಡು ಕೈಗಳು ಇಟ್ಕೊಂಡು ಈ ಥರ ನೀಟಾಗಿ ಹೊಲ್ಕೊಂಡೋದ್ರೆ ಏನಾಗುತ್ತೆ ಅಂದರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇದೆ, ಅದಕ್ಕಿಂತ ರಿಂಕಲ್ ಬರೋದು.
ನೋಡಿ ಹಿಂಗೆ ನೋಡಿ ಸ್ವಲ್ಪ ರಿಂಕಲ್ ಇರುತ್ತೆ, ಅದನ್ನು ಲೈಟಾಗಿ ಹಿಂಗೆ ಹೇಳ್ಕೊಂಡು ಕ್ಯಾನ್ವಾಸ್ನ ಹಿಂಗೆ ಇಟ್ಕೊಂಡು ಹಿಂದೆ ಹಿಂಗೆ ಕೈ ಇಟ್ಕೊಂಡಿದೆ ಅಂದರೆ ಜರ್ರಂತ ಒಳ್ಳೆ ತಂತಿ ಬಂದಂಗೆ ಬರುತ್ತೆ ಪೈಪಿಂಗ್. ನೋಡಿ ಇದು ಅಷ್ಟೇ ಇಟ್ಕೊಂಡಿರ್ತೀವ ನೋಡಿ ಹಿಂಗೆ ಲೈಟಾಗಿ ಹೇಳ್ಕೊಂಡು ಇದು ಬಿಟ್ಕೊಂಡು ಎರಡು ಕೈಯಿಂದ ಹಿಂಗೆ ಹೇಳ್ಕೋಬೇಕು ಪೈಪಿಂಗ್ನ. ನೀವು ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ, ನಮಗೇನು ಫಿನಿಶಿಂಗ್ ಬೇಕು. ಅರ್ಧ ಗಂಟೆ ಹೊಲಿಯೋ ಬ್ಲೌಸ್ನ 1 ಅವರ್ ಹೊಲಿಯಿರಿ ಪರವಾಗಿಲ್ಲ, ಫಿನಿಶಿಂಗ್ ನೀಟಾಗಿ ಬರಬೇಕು. ನೋಡಿ ಹೆಂಗಿದೆ ಹಂಗೆ ರೌಂಡಾಗಿ ತಿರ್ಸ್ಕೋಬೇಕು ಬ್ಲೌಸ್ನ. ಇದಾದಮೇಲೆ ಮತ್ತೆ ಇನ್ನೊಂದು ಫ್ರಂಟ್ ಇದೆಯಲ್ಲ ಅದನ್ನು ಹಂಗೆ ಇಟ್ಕೊಂಡು ಲೈಟಾಗಿ ರಿಂಕಲ್ಸ್ ಬಂದಿರುತ್ತೆ, ನೀಟಾಗಿ ಎಳ್ಕೊಂಡು ಒಂದೇ ಸಮ ಹೊಲ್ಕೊಂಬಂದು ನಿಲ್ಲು ಅಷ್ಟೇ ರೌಂಡ್. ಇದೇ ಮೈನ್ ಇರೋದು, ನೀವು ಬೇರೆಯವ್ರು ಹೊಲ್ದಿರೋದು ನಾನು ಹೊಲ್ದಿರೋದು ಇವಾಗ ಡಿಫ್ರೆನ್ಸು ತೋರಿಸ್ತೀನಿ. ಇದಾಯ್ತಾ, ಇಲ್ಲಿ ಚಟ್ಗಾಗ್ಲೋಡಿ ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಅವಾಗೆ ಶೋಲ್ಡ್ರ್ ಡ್ರೂಪಿಂಗ್ ಆಗೋದು, ಅದೊಂದು ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಸೇಮ್ ಕಂಟಿನ್ಯೂ. ಇಲ್ಲಿ ಕಿನ್ನಾರಕ್ಕೆ ಏನಕ್ಕೆ ಅಂತಂದರೆ ಒಂದು ವಾಶ್ ಆದಮೇಲೆ ಇವೆಲ್ಲ ಲೂಸ್ ಬಂದುಬಿಡ್ತವೆ. ನಾವು ಐರನ್ನಲ್ಲಿ ಒಂದೇ ಸರಿ ಕುಂಡ್ರಿಸ್ತೀವಿ ಅಂತ ಹೇಳ್ಬೋದು, ಬಟ್ ಹೇಳಿದ್ರೂ ಒಂದು ಸರಿ ವಾಶ್ ಹಾಕಿದ್ಮೇಲೆ ಐರನ್ ಇರೋಲ್ಲ, ಹೋಗ್ಬಿಡುತ್ತೆ, ಮತ್ತು ಸೇಮ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಕಿನ್ನಾರು ಸ್ವಿಚ್ ಹಾಕಿ 2 ಕಿನ್ನಾರಿ ಹಾಕಿದ್ರೆ ಅದು ಜಗ್ಗಲ್ಲ. ಎಷ್ಟು ಸಲ ಆದರೂ ನೀವು ವಾಶ್ ಮಾಡಿ ಎಷ್ಟು ಸರಿ ಆದರೂ ಯೂಸ್ ಮಾಡಿ, ಹಂಗೆ ಇರುತ್ತೆ ಪೈಪಿಂಗು ಆಚೆನೇ ನೀಟಾಗಿ ನೆಕ್ಸ್ಟ್ ಫಿನಿಶಿಂಗ್ ಹಂಗೆ ಇರುತ್ತೆ. ಅದೇ ಐರನಲ್ಲಿ ಒಂದು ಸರಿ ಫಿನಿಶ್ ಮಾಡಿಕೊಡ್ತಿರ್ತೀವಿ ಅಂದರೆ 1-2 ಸಲ ವಾಶ್ ಆಗಿದ ತಕ್ಷಣ ಮತ್ತೆ ಅದು ಲೂಸ್ ಆಗೇ ಆಗುತ್ತೆ, ಐರನ್ದು ಜಾಸ್ತಿ ಇರೋಲ್ಲ. ನೀವು ಎಷ್ಟೇ ಐರನ್ ಮಾಡಿದ್ರೂ ಒಂದ್ಸಲಿ ವಾಶ್ ಆಗಿದ ತಕ್ಷಣ ಮತ್ತೆ ಅದು ಲೂಸ್ ಆಗೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಈ ಥರ ಕಿನ್ನರ್ ಹಾಕ್ಕೊಂಡ್ರೆ, ಇವಾಗ ಈ ಕ್ಯಾನ್ವಾಸ್ ಮೇಲೆ ಕಿನ್ನರ್ ಹಾಕಿದ್ರೆ ಈ ಬಟ್ಟೆ ಲೂಸ್ ಬರ್ದಿರ ಇರುತ್ತೆ. ಆಮೇಲೆ ಇನ್ನೊಂದು ಕಿನ್ನರ್ ಹಿಂಗೆ ತಿರುಗಿಸ್ಬಿಟ್ಟು ಇದಕ್ಕೆ ಹಾಕಿದ್ದೀವಿ ಅಂದರೆ, ಹಿಂಗೆ ಹಾಕಿದ್ದೀವಿ ಅಂದರೆ ಏನಾಗುತ್ತೆ, ಈ ಬಟ್ಟೆ ಹಿಂಗೆ ಮೇಲೆ ಬರ್ದಿರೋ ಲೂಸು ಹಂಗೆ ಇರುತ್ತೆ. ನೋಡಿ ಹಿಂಗೆ ಇಟ್ಕೊಂಡು ಅಷ್ಟೇ. ನೋಡಿ ಹಿಂಗೆ ಶೋಲ್ಡರ್ ಇಟ್ಕೊಂಡು ಮತ್ತು ಶೋಲ್ಡರ್ ಹಿಂಗೆ ಕ್ಲೋಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನೆಕ್ಕು ಒಂದೇ ಸಮ ಬರುತ್ತೆ. ಹಂಗಾಯಿತು. ಇವಾಗ ರೌಂಡಾಗಿ ಹೀಗೆ ಹೊಲ್ಕೊಂಬಿಡೋಣ. ಯಾಕೆಂದರೆ ನೀವು ನೀಟಾಗಿ ಹೇಳ್ಕೊಡ್ತಾ ಇರೋದು ನಿಮಗೆ ಅಷ್ಟೇ, ನಿಮಗೆ ಸ್ಪೀಡಾಗಿ ಹೇಳಿದ್ರೆ ಅರ್ಥ ಆಗಲ್ಲ. ಅದರಿಂದ ಫಿನಿಶಿಂಗ್ ಆಗಿ ನೀಟಾಗಿ ಹೆಂಗೆ ಹೇಳ್ಕೊಳ್ಬೇಕು ನೋಡಿ. ಸಿಂಗಲ್ ಟೆನ್ಷನ್ ಇಲ್ದಿರ ಡಬಲ್ ಟೆನ್ಷನಲ್ಲೇ ಪೈಪಿಂಗ್ನ ಎಷ್ಟು ಫಿನಿಶಿಂಗ್ ಆಗಿ ಎಲ್ಲೂ ಒಂದು ಚೂರು ರಿಂಕಲ್ಸ್ ಬರ್ದೇ ಬರುತ್ತೆ ಪೈಪಿಂಗು. ಇಷ್ಟಾದಮೇಲೆ ಮತ್ತೆ ದಪ್ಪ ಹೊಲಿಗೆ ಹಾಕಿ, ಏಮಿಂಗ್ ಮಾಡೋರಿಗೆ ಸ್ವಲ್ಪ ಈಸಿ ಆಗಲಿ ಅಂತ, ಮತ್ತು ಎಲ್ಲೆಲ್ಲಿ ಏನೇನು ಬೇಕೋ ಅದು ಹಂಗೆ ಕುತ್ಕೊಳ್ಳಿ ಅಂತ. ಲೂಸು ಟೈಟು ಬರ್ತೀರ. ಹಂಗೆ ನೋಡಿ ಪೈಪಿಂಗ್ ಇವಾಗ
ಈ ಥರ ಬರುತ್ತೆ, ಎಲ್ಲೂ ರಿಂಕಲ್ಸ್ ಬರ್ದಿರ ನೀಟಾಗಿ ಬಂದ್ಬಿಡುತ್ತೆ. ಬ್ರಾಡು 7 ಇಂಚ್ ಬರುತ್ತೆ. ಓಕೆ.